ಏನು ನಾವು ಇವ್ರಿಗೂ ಫಾಲೋವರ್ಸ್ ಆಗಿ ಸಪೋರ್ಟ್ ಮಾಡಿ. ಜೋಳ ತಗೊಂಡು ಬಂದೆ ನಮ್ಮ ಮಲೇಷ್ಯಾಗೆ. ನೋಡಿ ಗಾಯ್ಸ್ ಹೆಂಗಿದೆ ಮಲೇಷ್ಯಾ. ಅಲ್ಲಿ ಏನಾದರೂ ತಗೊಳ್ಳೋಣ ಅಂದ್ಕೊಂಡು ಬಂದರೆ ಒಂದಿಷ್ಟು ಐಡಿಯಾ ಹಾಕ್ಕೊಂಡು ತಲೆಯಲ್ಲಿ ಏನು ತಗೊಬೇಕು ಅಂತ ಐಡಿಯಾ ಲಿಸ್ಟ್ ತೋರಿಸ್ತೀನಿ ಮುಂದೆ. ನೋಡಿ ಒಂದು ಐಡಿಯಾ ಹಾಕೊಂಡು ಬಂದೆ. ಎಷ್ಟು ಅಂಗಡಿ ಐತೆ ಗುರು, ಯಾವುದಂತ ಕೇಳೋದು, ಒಬ್ಬೊಬ್ರು ಒಂದೊಂದು ರೇಟ್ ಹೇಳ್ತಾವ್ರೆ. ಅಷ್ಟು ಅಂಗಡಿ ಐತೆ, ಆದ್ರೂ ಕೊನೆಗೆ ಒಂದು ಅಂಗಡಿಗೆ ಹೋದ್ರು. ಕೇಸ್ ಕೇಳಿದ್ರು, ಕೇಸ್ ಡಿಸೈನ್ ಯಾಕೋ ಇಷ್ಟ ಆಗಿಲ್ಲ, ಎಲ್ಲ ಪ್ಲೇನೇ. ಆಚೆ ಕಡೆಗೆ ಮಾತ್ರ ಡಿಸೈನ್ ಅಷ್ಟು ಹಾಕೋರು ಗೈಸ್, ಒಳಗಡೆ ಕೇಳಿದರೆ ಎಲ್ಲ ಪ್ಲೇನ್ ತೋರಿಸ್ತಾವನೆ ಸಿಲಿಕಾನ್. ಕೊನೆಗೆ ಬಂದು ಬೀದಿ ವ್ಯಾಪಾರಿಗಳಿಗೂ ಬೆಳೆಸೋಣ ಅಂದ್ಬಿಟ್ಟು ಏನಾದ್ರು ತಗೊಳ್ಳೋಣ ಅಂತ ಫ್ಯಾನ್ ತಗೊಳ್ಳೋಣ ಅಂದ್ಕೊಂಡೆ. ಎರಡಿತ್ತು ಅದೇ ಥರದ್ದು. ಸರಿ ಬೇಡ, ಬೇರೆದೇನಾದ್ರು ಯೂನಿಕ್ ಆಗಿರೋದಂತ ನೋಡಿದೆ. ಸರಿ ತಗೊಳ್ಳೋಣ ಮುಂದಕ್ಕೆ ನೋಡೋಣ ಅಂದ್ಬಿಟ್ಟು ಬಂದೆ ಗೈಸ. ಯಾವ್ದು ಬೇಕಾಗಿರೋದು ಇರಲಿಲ್ಲ. ಇನ್ನೊಂದು ಅಂಗಡಿಗೆ ಬಂದೆ ನೋಡೋಣ ಅಂತ. ಒಂದು ನೋಡಿದ್ದೆ, ಇದು ಮೈಕು ಯಾರೋ ತೋರಿಸಿದ್ರು. ಸರಿ ಓಕೆ ಚೆನ್ನಾಗಿದೆ ಅಂತ ಅಂದರೆ ಎರಡೂ. ಆದರೆ ಅದು ಮಾಡೆಲ್ ಒಂದು ಸ್ವಲ್ಪ ಹಳೇದಾಗಿತ್ತು. ಎಷ್ಟು 2018 ಏನೋ ಬಿಟ್ಟಿರೋದು, ಅದು ಹಳೇದು. ಅದಕ್ಕೆ ಬೇಡ, ಸ್ವಲ್ಪ ಹೊಸದು ತಗೊಳ್ಳೋಣ ಅಂತ ನೋಡೋಣ ಅಂದ್ಬಿಟ್ಟು ನೆಕ್ಸ್ಟ್ ಅಂಗಡಿಗೆ ಹೋದ್ರಿ. ಅಲ್ಲಿ ಹೋದ್ರಿ ಕೇಳಿದ್ರೆ ಅಲ್ಲಿಲ್ಲ ಅಂದರು. ಅದಕ್ಕೆ ತಿರ್ಗಾ ಮತ್ತೆ ನೆಕ್ಸ್ಟ್ ಪಕ್ಕದ ಅಂಗಡಿಗೆ ಹೋದ್ರೆ ಇಲ್ಲೂ ಬೇಜಾನ್ಕೆ ಸಿಕ್ಕಿದ್ದ. ಕೇಳಿದ್ರೆ ಬರೀ ಟ್ರಾನ್ಸ್ಪರೆಂಟು ಅದು ಇದು ತೋರಿಸ್ದ. ಆಚೆ ಕಡೆಗೆ ಮಾತ್ರ ಡಿಸೈನ್ ಐತೆ, ಕೇಳಿದ ಮಾಡಲೆಲ್ಲ ಇಲ್ಲ ಅಂತವನಿ. ಏನು ಮಾಡೋದು ಅಂದ್ಬಿಟ್ಟು ಸರಿ ಅಂತ ಇನ್ನೊಂದು ಕೇಸ್ ಅಂಗಡಿಗೆ ಬಂದರೆ ಇಲ್ಲೂ ಕೇಳಿದ್ರೆ ಇಲ್ಲೂ ತೋರಿಸ್ತೀನಿ ಅಂದ. ಎಷ್ಟು 1/4 ಗಂಟೆ ಕಾಯ್ದೆ ಅಲ್ಲೇ. ತೋರಿಸ್ಲೇ ಇಲ್ಲ ಗೈಸನು, ತೋರಿಸ್ಲೇ ಇಲ್ಲ. ಅವರು ಏನೋ ಬ್ಯುಸಿ ಇರ್ತಾರೆ ಓಕೆ, ಆದರೂ ಎಷ್ಟೊತ್ತು 1/4 ಗಂಟೆ ಕಾಯ್ದೆ ತೋರಿಸ್ಲಿಲ್ಲ. ಸರಿ ಅಂದ್ಬಿಟ್ಟು ಬಂದೆ ಇನ್ನೊಂದು ಅಂಗಡಿಗೆ, ಪಕ್ಕದಲ್ಲೇ ಇತ್ತು. ಅಲ್ಲೇ ಒಂದು ಕೇಸ್ ಇಷ್ಟ ಆಯಿತು ಗುರು. ನೋಡಿ ಹೆಂಗೈತೆ ಕೇಸು, ಬೆಕ್ದು ಜಾಕೆಟ್ ಹಾಕ್ಕೊಂಡಿರೋದು, ಜಿಪ್ ಬೇರೆ ಹಾಕೋರೆ. ಅದು ವರ್ಕ್ ಆಗುತ್ತೆ, ಜಿಪ್ ವರ್ಕ್ ಆಗುತ್ತೆ ಅಂದ್ರೆ ಹಿಂಗೆ ಹಾಕೋದು, ಹಿಂಗೆ ತೆಗೆ. ಸುಮ್ಮನೆ ಅದು ಡಿಸೈನು ಅಷ್ಟೇ. ನೋಡಿ ಯಾವ ಕಲರ್ ಚೆನ್ನಾಗೈತೆ ಅಂತ ಹೇಳಿ ಗಾಯ್ಸ್. ಎರಡರಲ್ಲಿ ಬ್ಲೂ ಒಂದು ಮತ್ತು ಇನ್ನೊಂದು ಬ್ರೌನು. ಸರಿ ಅದು ಆ ಕಡೆಗಿರಲಿ ನೋಡೋಣ ಅಂದ್ಬಿಟ್ಟು ಅದು ಒಂದು ಸೈಡ್ಗೆ ಇಕ್ಬಿಟ್ಟು ಇನ್ನೊಂದು ಯಾವುದೋ ತೋರಿಸ್ತೀನಿ ಹೊಸ ಥರದ್ದು ಅಂತ ಅಂದರು. ಸರಿ ತೋರ್ಸಯ್ಯ ಅಂದ್ಬಿಟ್ಟು ತೋರ್ಸಪ್ಪ ಅಂದೆ. ಆವಾಗ ತೋರಿಸ್ತಾ ನೋಡಿ ಇದೆ, ನೋಡಿ ಹೆಂಗಿದೆ, ಇದೇನೋ ಗ್ಲೋ ಆಗತ್ತಂತೆ ನೈಟ್ ಹೊತ್ತು. ಆ ಥರ ಹೊಸ ಥರದ್ದಂತೆ ಕೇಸ್ ಇದು, ಗ್ಲೋ ಆಗತ್ತಂತೆ ನೈಟು. ಹಿಂಗೆ ನೋಡಿ ಆ ಥರ ಹಿಂಗೆ ಬಿಟ್ಟಾಗ ಅದು ಕೆಳಗೆ ಬರುತ್ತಲ್ಲ ಒಂಥರ ವಾಟ್ರ್ ಥರ. ಅದು ಲೈಟ್ ಮುಂದೆ ಇಕ್ಕಿದ್ರೆ ಅದು ಅಬ್ಸರ್ವ್ ಮಾಡಿಕೊಂಡು ಅದು ಏನೋ ಇದು ಗ್ಲೋ ಇನ್ ಡಾರ್ಕು ಆ ಥರ ಆಗುತ್ತೆ ನೋಡಿ. ಆ ಥರದ್ರಲ್ಲಿ ಇನ್ನೊಂದು ರೇಡಿಯಂ ಕಲರು ತೋರಿಸಿದ್ರು. ಎರಡೂ ಚೆನ್ನಾಗಿದೆ. ಆದರೆ ರೇಡಿಯಂ ಸ್ವಲ್ಪ ಹೈಲೈಟಾಗಿ ಕಾಣಿಸುತ್ತೆ, ಇನ್ನೂ ಮಸ್ತಾಗಿ, ಇನ್ನೂ ಕರಾವಾಗಿ ಕಾಣಿಸ್ತಾಯಿತ್ತು. ತಗೊಳ್ಳೋಣ ಅಂತ ಫಿಕ್ಸ್ ಆಯಿತು, ಚೆನ್ನಾಗಿದೆ ಅಂದ್ಬಿಟ್ಟು. ಒಂದ್ಸಲಿ ಮೊಬೈಲ್ಗೆ ಹಾಕಿ ನೋಡೋಣ ಅಂದ್ಬಿಟ್ಟು ನೋಡೋಣ ಅಂದ್ಕೊಂಡು ನೋಡಿದ್ರೆ ಹಾಕಿ ನೋಡೋಕ್ಕಿಂತ ಮುಂಚೆ ಇನ್ನೊಂದು ಏನಪ್ಪ ಬೇರೆ ಕೇಸ್ದು ಇನ್ನೊಂದು ಯಾವುದೋ ಫೆರಾರಿದು ಯಾವುದೋ ತೋರಿಸ್ತೀನಿ ಅಂತ ಅಂದರು. ಸರಿ ಆಯಿತು, ಯಾವುದ್ಯಾವ್ದು ಕಲರ್ ಇದೆ ಅಂತ ಹಂಗೆ ಕೇಳ್ತಾ ಇದ್ರೆ ಯಾವುದೋ ಬ್ಲೂ ಕಲರು, ಎಲ್ಲೋ ರೆಡ್ ಕೇಳಿದೆ ನಾನು. ರೆಡ್ ಐತಾ? ಫೆರಾರಿ ಅಂದರೆ ರೆಡ್ ಅಲ್ವಾ ಗೈಸ್? ನಮ್ಮ ಫೆರಾರಿ ಅಂದರೆ ರೆಡ್ಡು. ಇವಾಗ ಯಮಾ ಅಂದರೆ ಬ್ಲೂ ಅಂತ ಹೇಳ್ತಾರಲ್ಲ, KTM ಅಂದರೆ ಆರೆಂಜು. ಆ ಥರ ಫೆರಾರಿ ಅಂದರೆ ರೆಡ್ಡು. ರೆಡ್ ಇದ್ರೇ ಫೆರಾರಿ ಮಸ್ತು. ರೆಡ್ ಇರಲಿಲ್ಲ. ಸರಿ ಅಂದ್ಬಿಟ್ಟು ಈ ಫೋನ್ಗೆ ಇದು ಅದೇ ರೇಡಿಯಂ ಹೇಳಿದ್ನಲ್ಲ ಅದು ಹಾಕಿ ನೋಡಿದೆ. ನೋಡಿ ಹೆಂಗೆ ಕಾಣ್ತೈತೆ. ಅದು ಸೆಟ್ ಆಗಲಿಲ್ಲ. ಕೊನೆಗೂ ಒಂದು ಫೆರಾರಿ ಸಿಕ್ತು, ಅದು ಎತ್ತಾಕೊಂಡು ಬಂದೆ ಗಾಯ್ಸ್. ಇದು ಕೇಸ್ ತಗೊಳ್ಳೋಣ ಅಂತ, ಚಾರ್ಜಿಂಗ್ದು ಇದು ಕೇಸು, ಅದೊಂದು ಎತ್ತಾಕೊಂಡು ಮತ್ತೆ ಒಂದು ಸುಸ್ತಾಗಿ ಬಿಡಿತ್ತಲ್ಲ ಗೈಸ್, ಎಲ್ಲ ತಗೊಂಡು ಒಂದು ಸ್ಯಾಂಡ್ವಿಚ್ ಹಾಕ್ಕೊಂಡು ನೋಡಿ ಭಯ್ಯ ನೋಡ್ದವನು ಏನೋ ಮಾಡ್ತಾ ಇದ್ದಾರೆ ಅಂತ. ಎಷ್ಟು ಬೇಗ ಮಾಡಿದ ಗಾಯ್ಸ್, 2 ನಿಮಿಷ ಪಟ ಅಂತ. ನೋಡಿ ಸ್ಪೀಡಪ್ಪಲ್ಲಿ ಹಾಕ್ತೀನಿ. ಲಿಟ್ರಲಿ 2 ನಿಮಿಷ ತೊಗೊಂಡಿದ್ದು ಮಾಡೋಕ್ಕೆ. ಮಾಡಿಕೊಟ್ಬಿಟ್ರು ಟಕ್ ಅಂತ. ಒಂದು ಹಂಗೆ ತಿನ್ಕೊಂಡು ಕೊನೆಗೂ
ಒಂದು ಮೈಕ್ ಸೆಟ್ ಆಯಿತು. ಒಂದು ಅಂಗಡಿಯಲ್ಲಿ ಅಲ್ಲೇ ಪಕ್ಕದಲ್ಲೇ ಇತ್ತು, ಪರವಾಗಿಲ್ಲ ಹಾಕ್ಕೊಟ್ರು. ಎಲ್ಲ ನೋಡಿಕೊಂಡು ನೋಡಿ ಏನೋ ಎಲ್ಲ ಇದೆಲ್ಲ ಬಿಚ್ತವ್ರೆ, ಅದು ಪ್ಯಾಕಿಂಗ್ ಆಗಿರುತ್ತಲ್ಲ ಅದು ಬಿಚ್ತವ್ರೆ. ಆಮೇಲೆ ಬಂದ್ರಿ ಗಾಯ್ಸ್, ಆಯಿತು ಸರಿ. ಹಂಗೆ ಎಲ್ಲ ಮುಗಿಸ್ಕೊಂಡು ಹಂಗೆ ಬರ್ತಾಯಿದ್ದೆ ಗಾಯ್ಸ್. ಯಾರನ್ನ ನೋಡಿದೆ ಇನ್ಫ್ಲುಯೆನ್ಸರ್ನ, ಅದಕ್ಕೆ ಅವನ್ನೆಲ್ಲ ನೋಡ್ದಂಗೆ ಐತಲ್ಲ ಅಂದ್ಬಿಟ್ಟು ಹಂಗೆ ಹೋದೆ ನೋಡೋಣ ಅಂತ. ಡೌಟ್ ಇತ್ತು, ಹಂಗೆ ಹೋದೆ. ನೋಡಿ ಇವಾಗ ತೋರಿಸ್ತೀನಿ ಯಾರು ಅಂದ್ಬಿಟ್ಟು ಹೇಳಿ ಗಾಯ್ಸ್, ನಿಮ್ಗೆ ಗೊತ್ತಿದ್ರೆ ಯಾರು ಅಂತ ಅಂದ್ಬಿಟ್ಟು. ಓಕೆನಾ, ನೋಡಿ ಯಾರು ಇದು ಗೊತ್ತಾಗಿರತ್ತೆ ನಿಮಗೆ ಅಂತ ಅನ್ಕೊತೀನಿ. ಗೊತ್ತಾಯ್ತಾ ಗಾಯ್ಸ್? ಗೊತ್ತಿದ್ರೆ ಒಂದು ಕಮೆಂಟಲ್ಲಿ ಹಾಕಿ. ಅವರು ಲಾವ್ ಸಪೋರ್ಟ್ ಮಾಡಿ ಅಂತ ಹೇಳಿ RX Army vlog ID-ನ RX Army ಅವ್ರದ್ದು ID-ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಲ್ಲರೂ ನಮ್ಮ ಫಾಲೋವರ್ಸ್ ಇಂದ ಇವ್ರಿಗೂ ಫಾಲೋವರ್ಸ್ ಆಗಿ ಸಪೋರ್ಟ್ ಮಾಡಿ ಇವ್ರಿಗೆ ಮಾಡಿ. ಏನು ನಾವು ಬೆಳೆದಿದ್ದೀವಿ, ಇವರು ಬೆಳಿಬೇಕು, ಹೊಸರು ಬೆಳಿಬೇಕು, ಅವಾಗೆ ಚೆನ್ನಾಗಿ ಕಾಣೋದು. ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿ ನೀವು ಬೆಳೀರಿ, ಚೆನ್ನಾಗಿ. ಓಕೆ, ನೀವು ಅಷ್ಟೇ ಗಾಯ್ಸ್, ಯಾರ್ಯಾರೆಲ್ಲ ನೋಡ್ತಾ ಇದ್ದೀರೋ ಒಂದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಂದೆ ನಾನು ಮನೆಗೆ. ಆಮೇಲೆ ಸ್ವಲ್ಪ ಹೊತ್ತಾಯಿತು, ಕತ್ಲೆ ಆಯಿತು ಗಾಯ್ಸ್. ಆಮೇಲೆ ಏನೋ ನಮ್ಮ ಹುಡುಗ ಬರ್ತೀನಿ ಅಂತಂದ, ಕಾಯಿಸ್ತವನೇ ಬರಲೇ ಇಲ್ಲ. ಬಂದು ನೋಡಿ ನಮ್ಮ ಸ್ಪ್ಲೆಂಡರ್ ಸತೀಶ. ಸ್ವಲ್ಪ ಮಾತಾಡಿಕೊಂಡು ನಮ್ಮ ಸತೀಶನ ಜೊತೆ ಏನಂತ ಅಂದರೆ ಏನೋ ಒಂದು ಸ್ವಲ್ಪ ಮಾತಾಡ್ಕೊಂಡು ಗಾಯ್ಸ್, ತಲೆ ತಿಂತವನಿ. ಅಲ್ಲಿದ್ದೆ ಅಂದ್ಕೊಂಡು ಕೊನೆಗೂ ಬಂದ. ಆಮೇಲೆ ನೋಡಿ ಎಲ್ಲೋಗ್ತೀವಿ ಅಂತ ನೋಡಿ ಗಾಯ್ಸ್, ಏನಂತಾರೆ ಇದನ್ನ ಬೇಗ ಕಮೆಂಟ್ ಮಾಡಿ ಪಟ್ ಅಂತ, ಗೊತ್ತಿರತ್ತೆ ಎಷ್ಟೊಂದು ಜನಕ್ಕೆ. ಕೊನೆಗೂ ನಾವು ನಮ್ಮ ಸ್ನೂಕರ್ ಅಡ್ಡಾಗೆ ಬಂದ್ರಿ ಗಾಯ್ಸ್. ಸುಮಾರು ಕಾಲಗಳ ನಂತರ 8 ಬಾಲ್ ಶುರು ಮಾಡಿದ್ರಿ. ಕೊನೆಗೂ ಫಸ್ಟ್ ಬ್ರೇಕ್ ಏನೋ ಸರಿಯಾಗಿ ಮಾಡಲಿಲ್ಲ. ಸರಿ ಹೋಗ್ಲಿ ಮರಿ ತಗೋ ಅಂತ ಇನ್ನೊಂದು ಚಾನ್ಸ್ ಕೊಟ್ಟೆ. ನಾನು ಆಡಬೇಕಾಗಿತ್ತದು, ಹೇಳ್ಬೇಕಂದ್ರೆ. ಅದ್ರ ಪರವಾಗಿಲ್ಲ ತಗೋಪ್ಪ, ತುಂಬ ದಿವಸ ಆಗಿದೆ ಬಂದು ಆಡಿ, ನೀನೇ ಆಡು ಅಂದ್ಬಿಟ್ಟು ಕೊಟ್ಟೆ. ಹೊಡೆದ. ನೆಕ್ಸ್ಟ್ ನನ್ನ ಚಾನ್ಸ್ ಬಂತು ನೋಡಿ, ಸ್ಲೈಟಾಗಿ ಟಚ್ ಆಯಿತು, ಪರವಾಗಿಲ್ಲ, ಏನೋ ಟಚ್ ಆಗಿದೆ, ಓಕೆ, ಅಷ್ಟಾಗಿದ್ರೆ ಖುಷಿ. ಆಮೇಲೆ ಮತ್ತೆ ಇನ್ನೊಂದು ಶಾಟ್ ಹೊಡಿಯೋಣ ಅಂತ ಬಂದೆ, ಸಾಲಿಡು. ಹಿಂದೆ ಒಂದು ಸ್ವಲ್ಪ ನೋಡ್ಕೊಬೇಕು. ಆಮೇಲೆ ಇಲ್ಲಿ ಹೊಡಿಯಕ್ಕೆ ಹೋಗಿ ಅಲ್ಲಿ ಹೊಡೆದ್ಬಿಡ್ತೀನಿ. ಕೊನೆಗೂ ಇಲ್ಲೇ ಹೋಯ್ತು ಗುರು. ನಾನು ಗುರಿ ಇಕ್ಕಿದ್ದು ಕರೆಕ್ಟ್ ಆಗಿದೆ. ಹೆಂಗಿದೆ ಗಾಯ್ಸ್ ಗುರಿ ನೋಡಿ. ತುಂಬ ವರ್ಷ ಆಗಿದೆ ಗಾಯ್ಸ್ ಇದು ಆಡಿ. ಮುಂಚೆ ಆಡ್ತಾ ಇದ್ದೆ ನಾನು ರೆಗ್ಯುಲರ್ ಆಗಿ, ತುಂಬ ದಿವಸ ಆಗ್ಬಿಟ್ಟಿತ್ತು ಆಡಿ. ಆಡೋಣ ಅನಿಸ್ತು. ನಮ್ಮ ಸ್ಪ್ಲೆಂಡರ್ ಸತೀಶನ್ನು ಕೂಗ್ದ, ಅಪ್ಪ ಒಂದು ಮ್ಯಾಚ್ ಆಡ್ಕೊಂಬಂದ್ಬಿಡೋಣ ಅಂದ್ಬಿಟ್ಟು. ಅದಕ್ಕೆ ಹೋದೆ. ಹೆಂಗೋ ಲೇಟ್ ಆಯ್ತು ಒಂಚೂರು, ಆದರೆ ಹೆಂಗೋ ಹೋದೆ. ಸರಿ ಆಡ್ಕೊಂಬಂದ್ಬಿಡೋಣ ಬಾಪ್ಪ ಒಂದು ಮ್ಯಾಚು, ತುಂಬ ದಿನ ಆಗಿದೆ ಅಂದ್ಬಿಟ್ಟು. ನೋಡಿ ಗಾಯ್ಸ್, ಏನೋ ಪ್ರಜೆ ಎಲ್ಲ ಮಾತಾಡ್ತಾವನೆ, ಲಾಗರ್ ಹಾಕ್ಬಿಟ್ಟವನ ಹುಡುಗ. ನಾನು ಮಾತಾಡಲಿ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾನು ಮತ್ತೆ ಒಂದು ಬಾಲ್ ಹೊಡೆಯಕ್ಕೆ ಬಂದೆ. ಹೊಡೆದೆ ನೋಡಿ, ಹೆಂಗಿತ್ತು ಶಾಟ್. ಬಲವಾದ ಹೊಡೆತ ಬರಲಿಲ್ಲ ಅಷ್ಟೊಂದು, ಏನು ಕಾನ್ಸಂಟ್ರೇಷನ್ ಅಷ್ಟು ಮಾಡೋಕ್ಕಾಗಲಿಲ್ಲ. ಏನು ಮಾಡೋದು ಹೇಳಿ. ನೋಡಿ ನಮ್ಮ ಸ್ಪ್ಲೆಂಡರ್ ಸತೀಶ ಹೆಂಗೆ ಹೊಡಿತಾನೆ. ಅವನು ಹೆವಿ ಪ್ರೋ ಪ್ಲೇಯರ್ ಗೈಸ್, ಚೆನ್ನಾಗಿ ಆಡ್ತಾನೆ. ಸುಮ್ಮನೆ ಕ್ಯಾಮ್ರಾ ಐತೆ ಅಂತ ಹಂಗೆ ಮಾಡ್ತಾವನಷ್ಟೇ, ನಾಟಕ. ಹಂಗೆ ಆಡಿ ಫುಲ್
ಗೊತ್ತಾಗೋಯ್ತು ಗಾಯ್ಸ್. ಅಯ್ಯೋ ಏನು ಹೇಳೋದು, 2.5 ಅವರ್ ಮೇಲೆ ಆಡಿದ್ದೀವಿ, ಟೈಮೇ ನೋಡಿಲ್ಲ. ಹೋಗಿ ಬೋರ್ಡ್ ಮೇಲೆ ಬೋರ್ಡ್ ಆಡಿ ಆಡಿ ಬೇಜಾರಾಗೋಯ್ತು. ಅಷ್ಟು 2 ವರ್ಷದ ಒಂದೇ ಸಲ ಆಡ್ಬಿಟ್ರಿ ಹೋಗಿ ಅತ್ತಾಗೆ. ಏನಂತೀರಾ? ಒಂದೇ ಸಲ ಆಡಿ ಮುಗಿಸ್ಬಿಟ್ರೆ. ಹಂಗೆ ಬಿಟ್ರೆ ವಿಡಿಯೋ ಲೆಂತ್ ಆಗತ್ತೆ ಅಂದ್ಬಿಟ್ಟು ನೋಡಿ ಫುಲ್ ಸ್ಪೀಡ್ ಮಾಡಿದ್ದೀನಿ. ಸ್ಪೀಡ್ ಅಂದರೆ ಇದು ಲ್ಯಾಪ್ಸು ಗೊತ್ತಿರತ್ತೆ ನೋಡಿ. ಕೊನೆಗೂ ಆಯ್ತು ಗುರು. ಬಂದೆ ನೋಡಿದ್ರೆ ಒಂದು ಖರಾಬ್ ಆಕ್ಸಿಡೆಂಟ್ ಆಗೋಯ್ತು ಗುರು. ಹಿಂಗೆ ಹಿಡ್ಕೊಂಬರ್ತಾ ಇದ್ದೆ, ಖರಾಬ್ ಆಕ್ಸಿಡೆಂಟು. ಏನಿಲ್ಲ, ಅವ್ನ ಕಾರಲ್ಲಿ ಹಿಂಗೆ ರೈಟಿಗೆ ತಿರ್ಗಿಸ್ದ ಸಡನ್ನಾಗಿ. ಅವನು ಬಂದ್ಬಿಟ್ಟ 2 ವೀಲರ್. ಅವನು ಅಷ್ಟು